ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಸರ್ವೀಸ್ ರಸ್ತೆಯ ರೈತ ಆಂಜನಪ್ಪ ಎಂಬುವವರ ಜಮೀನಿನಲ್ಲಿ ಕೊಳೆತ ರೀತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಧಾರವಾಡ ಮೂಲದ ಸುಮಾರು 40 ವರ್ಷದ ಸಂಗಪ್ಪ ಎಂದು ತಿಳಿದು ಬಂದಿದ್ದು, ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸ್ಥಳದಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು, ಮೃತ ಸಂಗಪ್ಪ ಅವರು ಮದುವೆಯಾಗಿದ್ದರೂ ಸಂತಾನವಾಗಿರಲಿಲ್ಲ. ಈ ವಿಚಾರವಾಗಿ ಮನೆಯಲ್ಲಿ ಪದೇ ಪದೇ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ಈ ಹಿನ್ನೆಲೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ. ಇನ್ನು ಅದರಲ್ಲಿ ಆತ್ಮಹತ್ಯೆಗೆ ತಾನೇ ಕಾರಣ ಎಂದು ಸಂಗಪ್ಪ ಬರೆದಿಟ್ಟಿರುವುದಾಗಿ ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ. ಇನ್ನು ಧಾರವಾಡ ಮೂಲದ ವ್ಯಕ್ತಿ ಇಲ್ಲಿ ಯಾಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಅನುಮಾನ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಪ್ರಕಾಶ್ ಇತರರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಮಸ್ಕಾರ. ಇವತ್ತು ಮಾರ್ನಿಂಗ್ ನಮಗೆ ನಂದಿ ಕ್ರಾಸ್ ಈ ಕೃಷ್ಣ ಕನ್ವೆನ್ಷನ್ ಹಾಲ್ ಹತ್ರ ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಈ ಡೆಡ್ ಬಾಡಿ 3-4 ದಿನ ಹಳೆದು ಇರಬೇಕು. ಪ್ರೈಮ್ ಆಫೀಸ್ ಈ ಥರ ಕಾಣಿಸ್ತಾ ಇದೆ. ಮತ್ತು ಇವರಿಗೆ ನಾವು ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಈಗ ಇವರ ಹೆಸರು ಸಂಗಪ್ಪ. ಇವರು ಧಾರವಾಡದವರು. ಯಾವುದು ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ವಗೇರ ನಡ್ತಾ ಇದೆ. ಈ ಕಾರಣ ಬಗ್ಗೆ ಮೋಸ್ಟ್ ಪ್ರಾಬಬ್ಲಿ ಏನು ಪಾಯ್ಸನ್ ವಗೇರ ತಗೊಂಡಿದ್ದಾರೆ. ಅವ್ರ ಹತ್ರ ನಮಗೆ ಡೆತ್ ನೋಟ್ ವಗೇರ ಕೂಡ ಸಿಕ್ಕಿದೆ. ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಬೇರೆ ನಮ್ಮ ಆಫೀಸರ್ಸ್ ಬಂದು ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿ ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ವೆರಿಫೈ ಮಾಡ್ತೀವಿ. ಡೆತ್ ನೋಟ್ ಅದು ವೆರಿಫೈ ಮಾಡಬೇಕು. ನಮಗೆ ಸಿಕ್ಕಿದೆ ಅವ್ರ ಪಾಕೆಟಲ್ಲಿ. ಏನಾದರೂ ಮೆನ್ಷನ್ ಮಾಡ್ತಾ ಇದ್ದಾರೆ ಅವರು ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ವಗೇರ ನಡ್ತಾ ಇತ್ತು ಮತ್ತು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಅವರು ಮೋಸ ಮಾಡಿದ್ದಾರೆ, ಇದು 2 ಪಾಯಿಂಟ್ಸ್ ಏನು ಮೆನ್ಷನ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ವೆರಿಫೈ ಮಾಡ್ತೀವಿ. ಮೇ ಬಿ ಬಹುಶಃ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ವೆರಿಫೈ ಮಾಡಬೇಕು. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ಫೈನಾನ್ಷಿಯಲ್ ಸಮಸ್ಯೆ ಅದು ಕೂಡ ಯಾರ್ದು ಹೆಸರು ಬರೆದಿದ್ದಾರೆ ಈಗ ಜಸ್ಟ್ ಈಗ ಸಿಕ್ಕಿದೆ. ಅದು ಎಲ್ಲ ವೆರಿಫೈ ಮಾಡಬೇಕು. ನಾವು ಫ್ಯಾಮಿಲಿ ಮೆಂಬರ್ ಜೊತೆ ಕೂಡ ನಾವು ಮಾತಾಡಿಕೊಂಡು ಕೇಳ್ತೀವಿ ಯಾರ್ದು ಹೆಸರು ಏನಿದೆಯಾ, ಯಾರ ವಿಚಾರ ಬಗ್ಗೆ ಇವರು ಬರೆದಿದ್ದಾರೆ ಅದು ಎಲ್ಲ ಐಡೆಂಟಿಫೈ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ಳೋಕ್ಕೆ ಆಗುತ್ತೆ ನಮಗೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.